ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ನೀವು ನೋಡ್ತಿರ್ಬೋದು, ಕೇಸರಿಬಾತ್ನ ನೀವು ಹೋಟೆಲ್ಗೆ ಹೋದಾಗ ಆರ್ಡರ್ ಮಾಡಿ ತರಿಸಿರುವಂಥ ಕೇಸರಿಬಾತ್ಗೆ ಇದು ಯಾವುದೇ ರೀತಿಯಾಗಿ ಕಡಿಮೆ ಇಲ್ಲ. ಅದಕ್ಕಿಂತಲೂ ತುಂಬಾ ಸುಲಭವಾಗಿ ಕಡಿಮೆ ತುಪ್ಪವನ್ನು ಬಳಸ್ಕೊಂಡು ಒಂದು ಒಳ್ಳೆ ಪರ್ಫೆಕ್ಟ್ ವಿಧಾನದಲ್ಲಿ ಮಾಡೋದು ನೋಡೋಣ ಕೇಸರಿಬಾತನ್ನು. ಬನ್ನಿ, ಹಾಗಿದ್ರೆ ಇವಾಗ ಶುರು ಮಾಡೋಣ. ಅಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ, ದಪ್ಪ ತಳ ಇರುವಂಥ ಪಾತ್ರೆನ ಬಿಸಿ ಇಟ್ಕೊಳ್ಳಿ. ಇದಕ್ಕೆ ನೋಡಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಅರ್ಧದಷ್ಟು ತುಪ್ಪ, ಅರ್ಧದಷ್ಟು ಎಣ್ಣೆ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕರಗಬೇಕು. ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪ ಚೆನ್ನಾಗಿ ಬೆರೆತ್ಕೊಳ್ಳಿ. ಇವಾಗ ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಗೆ ಎಣ್ಣೆ ಮಿಕ್ಸ್ ಮಾಡಿರೋದಲ್ಲ, ಅದನ್ನು ಒಂದು ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಾಯ್ದಿದೆ ತುಪ್ಪ ಎಣ್ಣೆ ಎರಡೂ ಕೂಡ. ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗುವಂಥ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಬಳಸ್ಬೋದು. ಯೂಶ್ವಲಿ ಕೇಸರಿಬಾತ್ಗೆ ಗೋಡಂಬಿ ದ್ರಾಕ್ಷಿ ಮಾತ್ರ ಬಳಸ್ತೀವಿ. ಇದಕ್ಕೆ ಒಂದು 2 ಏಲಕ್ಕಿ 2 ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದೇ ತುಪ್ಪದಲ್ಲಿ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ನೋಡಿ, ಈ ಥರ ಸಣ್ಣ ರವೆ ಅಂತ ಸಿಗುತ್ತೆ ನಿಮಗೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಉಪ್ಪಿಟ್ಟು ರವೆ ಅಂತ ಕೂಡ ನೀವು ಕರಿತಿರಲ್ಲ, ಅದನ್ನು ಕೂಡ ಹಾಕೋಬೋದು. ಇವಾಗ ನೋಡಿ, ಈ ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ತುಪ್ಪ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರಿಯೋ ಪ್ರೊಸೀಜರ್ ಇದೆ, ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಹುರಿಯೋದು. ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಬೇಕು. ಇದನ್ನು ಈ ಹುರಿತಾ ಚೆನ್ನಾಗಿದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ರವೆದು ಸ್ವಲ್ಪ ಬ್ರೌನಿಷ್ ಕಲರ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನೀವು ಹುರ್ಕೊಳ್ಬೇಕು. ಕರೆಕ್ಟಾಗಿ ಟೈಮ್ ಸೆಟ್ ಮಾಡ್ಕೊಳ್ಳಿ. ಒಂದು 5 ರಿಂದ 8 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದು ಒಳ್ಳೆ ಪರಿಮಳ ಬರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅನ್ನೋವಾಗ. ಆ ಟೈಮ್ನಲ್ಲಿ ನಾವು ನೆಕ್ಸ್ಟು ಪ್ರೊಸೀಜರ್ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕು ಇದಕ್ಕೆ. ನಿಮಗೆ ಪರ್ಫೆಕ್ಟಾಗಿ ಹೋಟೆಲ್ ಥರ ಕೇಸರಿಬಾತ್ ಬರಬೇಕಂದ್ರೆ ಈ ಹುರಿಯುವಂಥ ವಿಧಾನನೇ ಮೊದಲಿಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಇವಾಗ ಹೋಟ್ಲೆಲ್ಲ ಹೋದಾಗ ಕೇಸರಿಬಾತ್ ಹಾಗೆ ಖಾರಾಬಾತ್ ಎರಡೂ ಕೂಡ ಆರ್ಡರ್ ಮಾಡ್ತೀರಾ. ಅದೇ ಥರ ಮನೆಯಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ರವೆ ಹಾಕ್ಕೊಂಡು ಹುರ್ಕೊಂಡ್ರೆ ಕೇಸರಿಬಾತ್ ಖಾರಾಬಾತ್ ಎರಡೂ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ಅರ್ಧದಷ್ಟು ರವೆನ ತೆಗೆದು ನೀವು ಮಾಡ್ಕೊಬೋದು. ನೋಡಿ, ನಾನು ಇಲ್ಲಿ ಕೇಸರಿಬಾತ್ ಮಾಡ್ತಿರೋದ್ರಿಂದ ಜಸ್ಟು ಕೇಸರಿಬಾತನ್ನು ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ರವೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸ್ವೀಟು ಇಷ್ಟ ಇರೋರು ಕೇಸರಿಬಾತ್ನಲ್ಲಿ ನೀವು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಬೋದು ಸಕ್ಕರೆನ. ರವೆ ಜೊತೆ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡು. ಇದೊಂದು ಬೇರೆ ವಿಧಾನದಲ್ಲಿ ಮಾಡೋದು ತೋರಿಸಿದೆ, ತುಂಬಾ ಚೆನ್ನಾಗಿ ಬಂತು, ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾಡಿದ್ರೆ. ನೋಡಿ, ಕೇಸರಿ ದಳ ನಾನು ಹಾಲಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇದೇ ಟೈಮ್ನಲ್ಲಿ ಅದನ್ನು ಕೂಡ ಹಾಕೋಬೇಕು. ಹಾಕ್ಕೊಂಡು ಈ ಥರ ನೋಡಿ ಚೆನ್ನಾಗಿ ಒಂದು 5 ರಿಂದ 8 ನಿಮಿಷ ಹುರ್ಕೋಬೇಕು. ಇದನ್ನು ಕೂಡ ಲೋ ಫ್ಲೇಮ್ಲಿ ಇಟ್ಕೋಬೇಕು. ಫ್ಲೇಮ್ ಏನಿದೆ ನೋಡಿ, ಕಂಟಿನ್ಯೂಸ್ ಆಗಿ ಕೊನೆವರೆಗೂ, ಅಂದರೆ ಈ ಕೇಸರಿಬಾತ್ ಮಾಡಿ ಮುಗಿಸೋವರೆಗೂ ಕೂಡ ಲೋ ಫ್ಲೇಮ್ನಲ್ಲೇ ಇರಬೇಕು. ನೋಡಿ, ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾನಿಲ್ಲಿ ಪಕ್ಕದಲ್ಲಿ ನೀರು ಕೂಡ ಕಾಯಕ್ಕಿಟ್ಟಿದ್ದೆ. ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡು ಆದಮೇಲೆ ನೋಡಿ, ಇದಕ್ಕೆ ನಾವು ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಿಂದ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕುದಿಯುವಂಥ ನೀರನ್ನು ತಕ್ಷಣ ಹಾಕೊಂಡ್ಬಿಡಿ. ತಕ್ಷಣ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಪರ್ಫೆಕ್ಟ್ ಹೋಟೆಲ್ ಸ್ಟೈಲಲ್ಲಿ ಕೇಸರಿಬಾತನ್ನು ನಾನು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಆಲ್ರೆಡಿ. ಅದು ಬೇರೆ ಬೇರೆ ವಿಧಾನದಲ್ಲಿ ಮಾಡಿ ಹಾಕಿದ್ದೀನಿ. ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದು ವೀಡಿಯೋಸ್ಗಳನ್ನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಾದ್ಮೇಲೆ ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಅದು ಕೂಡ ಬೇರೆ ವಿಧಾನ ಆಗಿರುತ್ತೆ. ಅದು ಕೂಡ ತುಂಬಾ ಸುಲಭ ವಿಧಾನ, ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ತಿದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ. ಯಾಕಂದರೆ ರವೆ ಆಗಿರೋದ್ರಿಂದ ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಬೇಗನೆ. ಇವಾಗ ನೋಡಿ, ನಾವು ಹುರ್ಕೊಂಡು ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಅದ್ರ ಜೊತೆಗೆ ತುಪ್ಪ ಇರುತ್ತಲ್ಲ, ತುಪ್ಪ ಎಣ್ಣೆ, ಅದನ್ನು ಕೂಡ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಮಿಕ್ಸ್ ಮಾಡ್ತಾ ಮತ್ತೆ ಇದನ್ನು ತಳ ಹಿಡಿದ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ತಳನೂ ಸ್ವಲ್ಪನೇ ಹಿಡಿತಾ ಇಲ್ಲ. ಸ್ವಲ್ಪ ಇವಾಗ ಸ್ಟಿಕ್ಕಿಯಾಗಿ ಅಂತ ಅನ್ನಿಸ್ತಿರ್ಬೋದು. ಇದು ಪೂರ್ತಿಯಾಗಿ ಹೋಗಿ ಆ ಸ್ಪೂನ್ಗೂ ಅಂಟಬಾರ್ದು, ಆ ಪಾತ್ರೆ ತಳಕ್ಕೂ ಅಂಟಬಾರ್ದು. ಅಲ್ಲಿವರೆಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಲೇಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರ್ ನಿಮಗೆ ತುಪ್ಪದ ಫ್ಲೇವರ್ ಈ ಟೈಮಲ್ಲಿ ಹಾಕೋದ್ರಿಂದನೇ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಜಸ್ಟ್ ಮಿಸ್ ಆಯಿತು. ಈ ಕ್ಲಿಪ್ ಏನಿದೆ
ಸೊ ನೋಡಿ ನೀವು ಇದಕ್ಕೆ ಪೈನಾಪಲ್ ಎಸೆನ್ಸ್ ಹಾಕೋಬೋದು, ಈ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ. ಇವಾಗ ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿರುವಂಥ ಕೇಸರಿಬಾತು ಎಷ್ಟು ಸುಲಭವಾಗಿ ರೆಡಿ ಆಯಿತು. ನೀವು ನೋಡ್ತಿರ್ಬೋದು, ಜಾಸ್ತಿ ತುಪ್ಪನೂ ಸೇರಿಸಿಲ್ಲ ನಾವು, ಜಾಸ್ತಿ ಎಣ್ಣೆನೂ ಕೂಡ ಬಳಸಿಲ್ಲ. ಆದರೂ ಕೂಡ ಹೋಟೆಲ್ ಶೈಲಿಯಲ್ಲಿ ನಿಮಗೆ ಈ ಕೇಸರಿಬಾತ್ ರೆಡಿಯಾಗಿದೆ. ಒಂದು ಸೌಟ್ನಲ್ಲಿ ನೋಡಿ ಈ ಥರನೇ ಸರ್ವ್ ಮಾಡೋದು ಹೋಟೆಲಲ್ಲೆಲ್ಲ. ಒಂದು ಬೌಲಲ್ಲಿ ಹಾಕ್ಕೊಂಡು ಜಾಸ್ತಿ ಏನು ಕೊಡಲ್ಲ, ಇಷ್ಟು ಕೊಡ್ತಾರೆ, ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸಿರುತ್ತೆ. ಇದನ್ನು ಮನೆಯಲ್ಲೇ ಈ ವಿಧಾನದಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಸುಲಭ, ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಖಂಡಿತ ಈ ಕೇಸರಿಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.